ನಮ್ಮೂರ ವಾರ್ತೆಗೆ ಸ್ವಾಗತ. ಭಜನೆ ಕುಣಿತದೊಂದಿಗೆ ಭಕ್ತಿಭಾವದಿಂದ ನಡೆದ ಧರ್ಮಸ್ಥಳದ ಮಹಾಶಿವರಾತ್ರಿ. ಕಲಿಕೆಯ ನಡುವೆಯೇ ಕಲಿಸುವ ಅವಕಾಶ ಕಲ್ಪಿಸಿದ ಕಾಲೇಜು. ಅದ್ದೂರಿ ಆಚರಣೆಗೆ ಸಜ್ಜಾದ ಬ್ರಹ್ಮಕಲಶೋತ್ಸವ. ಈಶಾನ್ಯ ರಾಜ್ಯದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಿದ ELF. ಇವೆಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೇನೆ ನಾನು ಹರ್ಷಿತಾ ಜೋಗಿ. ಇದೀಗ ಹೆಡ್ಲೈನ್. ಮಂಜುನಾಥನ ಸನ್ನಿಧಿಯಲ್ಲಿ ಸಡಗರದ ಶಿವರಾತ್ರಿ. ಕುಡುಮಾಧೀಶನನ್ನು ಕಾಣಲು ಭಕ್ತಿಯ ಯಾತ್ರೆ. ಮಹಾಶಿವರಾತ್ರಿಗೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ಭವಿಷ್ಯದ ಶಿಕ್ಷಕರಾಗಲು ಈಗಿನಿಂದಲೇ ತಯಾರಿ. ಕಲಿಸುವ ನಡುವೆ ಕಲಿಕೆಗೆ ಅವಕಾಶ. ವಿದ್ಯಾರ್ಥಿಗಳ ಕೌಶಲ್ಯ ಹೆಚ್ಚಿಸಿದ ELT. ಅದ್ದೂರಿಯಾಗಿ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ತಯಾರಿ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಜ್ಜಾದ ವೇದಿಕೆ. ಅಸಂಖ್ಯಾತ ಭಕ್ತರ ನಿರೀಕ್ಷೆಯಲ್ಲಿ ಆಡಳಿತ ಮಂಡಳಿ. ಈಶಾನ್ಯ ರಾಜ್ಯದಲ್ಲಿ ನಿರ್ಮಾಣವಾದ ಮೊದಲ ELF ವಾಯುಪಡೆಯ ವಿಮಾನದಿಂದ ಯಶಸ್ವಿ ಪರೀಕ್ಷೆ. ರಕ್ಷಣಾ ವ್ಯವಸ್ಥೆಗೆ ಬಲ ನೀಡುತ್ತಿವೆ ಹೈಟೆಕ್ ಹೈವೇಗಳು. ನಿಸರ್ಗ ಕಾಶಿ ಎಂದೇ ಖ್ಯಾತಿಯಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪ್ರತಿ ವರ್ಷವೂ ಪಾದಯಾತ್ರೆಯೊಂದಿಗೆ ಪರಮಾತ್ಮನನ್ನು ಕಾಣಲು ಸಾವಿರಾರು ಭಕ್ತರು ಭಕ್ತಿಯಿಂದ ಆಗಮಿಸುತ್ತಾರೆ. 2026ರ ಮಹಾಶಿವರಾತ್ರಿಯ ಸಂಭ್ರಮದ ಸಣ್ಣ ಝಲಕ್ ಈ ಸ್ಟೋರಿಯಲ್ಲಿ. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ನೆಲೆ ನಿಂತ ಪುಣ್ಯ ಸ್ಥಳ. ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ಮಹಾಶಿವರಾತ್ರಿ ಭಕ್ತರ ಭಕ್ತಿಭಾವಕ್ಕೆ ಸಾಕ್ಷಿಯಾಯಿತು. ಕಾಲ್ನಡಿಗೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಸಾವಿರಾರು ಪಾದಯಾತ್ರಿಗಳು ಶಿವನಾಮಸ್ಮರಣೆ ಪಠಿಸುತ್ತಾ ಶಿವರಾತ್ರಿ ಆಚರಿಸಿದ್ರು. ಶಿವರಾತ್ರಿ ಪ್ರಯುಕ್ತ ಮಂಜುನಾಥ ಸ್ವಾಮಿ ದೇವಳದ ಎದುರಿಗಿರುವ ಪ್ರವಚನ ಮಂಟಪದಲ್ಲಿ ಅಹೋರಾತ್ರಿ ಶಿವ ಪಂಚಾಕ್ಷರಿ ಪಠಣ ನಡೆಯಿತು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇದಕ್ಕೆ ಚಾಲನೆ ನೀಡಿ ಸರ್ವರಿಗೂ ಕಲ್ಯಾಣವಾಗಲಿ ಎಂದು ಹಾರೈಸಿದರು. ಎಷ್ಟನೇ ವರ್ಷ ಬರುವಾಗ ಜನ ಎಲ್ಲ ಹೇಳ್ತಾ ಇದ್ರು ಏನಾದ್ರು ಒಂದು ಆಗ್ಬೋದು, ಇವನ್ನ ಕರ್ಕೊಂಬನ್ನಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಬನ್ನಿ ಅಂತ ಕೆಲವ್ರು ಹೇಳಿದ್ರು. ನಾವು ತಲೆಗೆ ಹಾಕೊಳ್ಳಿಲ್ಲ. ಆಮೇಲೆ ನೋಡೋಣ ಒಂದ್ಸಲಿ ಪವಾಡ ಇರ್ಬೋದು ಅಂತೇಳಿ ನಾವು ಒಂದ್ಸಲಿ ಕರ್ಕೊಂಡ್ಬಂದು 3ನೇ ವರ್ಷಕ್ಕೆ ಇವಾಗ ಚೆನ್ನಾಗಿ ನಡೀತಾನೆ. ಎಷ್ಟೋ ದೂರ ಕೈ ಹಿಡ್ಕೊಂಡ್ರೆ ಸಾಕು ಧರ್ಮಸ್ಥಳನೇ ನಡ್ಸ್ಕೊಂಬರ್ಬೋದು. ಆವಾಗ ಎತ್ಕೊಂಡೇ ಹೋಗ್ಬೇಕಿತ್ತು, ಇಲ್ಲಾಂದ್ರೆ ಇದ್ರಲ್ಲಿ ಗಾಡಿ ವೀಲ್ ಚೇರಲ್ಲಿ ತಳ್ಕೊಂಡು ಹೋಗ್ಬೇಕಾಯ್ತು. ಇವಾಗ ಪರವಾಗಿಲ್ಲ. ಆಮೇಲೆ ಬೆಂಗಳೂರಿಂದ ನಾವು ಶಿವಮೊಗ್ಗವರೆಗೂ ಮಂಗಳೂರವರೆಗೂ ಹಾಸ್ಪಿಟ್ಲಿಗೆ ಹೋಗಿದ್ದು ಏನೂ ಯೂಸ್ ಆಗಲಿಲ್ಲ. ಎಂಥ ಎಕ್ಸಸೈಸು, ಫಿಸಿಯೋಥೆರಪಿ, ಮೆಡಿಸನ್ ಅವನು ಎಷ್ಟುದ್ದ ಇದ್ದಾನೋ ಅಷ್ಟುದ್ದನೂ ಮೆಡಿಸನ್ ಹಾಕಿದ್ದೀವಿ ನಾವು. ಅದರಿಂದ ಏನು ಚೇಂಜ್ ಆಗಲಿಲ್ಲ. ಇಲ್ಲಿ ಮಂಜುನಾಥ ಸ್ವಾಮಿಯಿಂದ ನಮಗೆ ಚೇಂಜ್. ಜನ ಹೇಳ್ತಾರೆ ಅಲ್ಲಿಗೆ ಹೋದಷ್ಟೇ ಮಗು ನಡೆದು ಬಿಡ್ತಾನೆ, ದೇವ್ರು ಏನು ಮಾಡುತ್ತೆ ಅಂತ. ಆದರೆ ನಮಗೆ ನಂಬಿಕೆ ಐತೆ, ದೇವರಿಂದಲೇ ಇವ್ನು ನಡೀತಿರೋದು ಇವತ್ತು. ಶಿವರಾತ್ರಿ ಪ್ರಯುಕ್ತ ಬೆಂಗಳೂರಿನ ಭಕ್ತರು 1,75,000 ಮಂದಿಗೆ ಉಚಿತವಾಗಿ ಅನ್ನದಾಸೋಹ ಮಾಡಿದ್ರು. ಒಟ್ಟು 12 ತಂಡಗಳಲ್ಲಿ 635 ಸ್ವಯಂ ಸೇವಕರು ಅನ್ನದಾಸೋಹ ಸೇವೆ ಸಮರ್ಪಿಸಿದರು. ಎರಡು 2015ನೇ ಇಸ್ವಿಯಿಂದ ಅಂತ ಅಂದರೆ ನಾನು ಹೆಂಗಿದ್ದು ಅಂತ ಅಂದರೆ ಮನೆಯಲ್ಲಿ ಅಶಾಂತಿ. ನಾವು ಒಂದು ಸ್ವಲ್ಪ ಎಣ್ಣೆನೂ ಕುಡಿತಿದ್ದೆ. ಮನೆಯಲ್ಲಿ ಅಶಾಂತಿನೂ ಇತ್ತು, ಮತ್ತು ದುಡಿಮೆನೂ ದುಡಿಮೆನೂ ಇರಲಿಲ್ಲ. ಆಗ ಯಾರೋ ಒಬ್ಬರು ನನಗೆ ಪರಿಚಯಸ್ಥರು ನನಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋಗು, ಒಳ್ಳೆಯದಾಗುತ್ತೆ, ನಾನು ಒಳ್ಳೆಯದಾಗಿದ್ದೀನಿ ಅಂತ ಹೇಳಿದೆ. ಆವಾಗಿಂದ ನಾನು 2015ನೇ ಇಸ್ವಿಯಿಂದ ನಾನು ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ನಾನು ಪಾದಯಾತ್ರೆ ಬರೀ ಕಾಲಲ್ಲಿ ಇದಕ್ಕೆ 11ನೇ ವರ್ಷದಿಂದ ನಾನು ಬರೀ ಕಾಲಿನಲ್ಲಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೆ. ಆವಾಗ ಇದ್ದ ಬದಲಾವಣೆಗೂ ಈಗಿದ್ದ ಬದಲಾವಣೆಗೂ ತುಂಬಾ ಚೇಂಜ್ ಇದೆ. ಈಗ ಸ್ವಂತ ಗಾಡಿನೂ ಮಾಡ್ಕೊಂಡಿದ್ದೀನಿ. ಆವಾಗ ಯಾವುದೇ ದುಡಿಮೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಸ್ವಂತ ದುಡಿಮೆನೂ ಇದೆ, ಸ್ವಂತ ಗಾಡಿನೂ ತಗೊಂಡಿದ್ದೀನಿ. ದಿನಕ್ಕೆ 4,000ರಿಂದ 5,000 ದುಡಿಮೆನೂ ಮಾಡ್ತೀನಿ.
ಪತ್ರಿಕೋದ್ಯಮ ವಿಭಾಗ ಎಸ್ಟಿಎಂಸಿ ಉಜಿರೆ. ನೈಜ ತರಗತಿ ಅನುಭವ ಪಡೆಯಲು ಉಜಿರೆಯ ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿಗಳನ್ನು ಸರ್ಕಾರಿ ಕಾಲೇಜಿಗೆ ಟೀಚಿಂಗ್ ಪ್ರಾಕ್ಟೀಸ್ಗಾಗಿ ಕಳುಹಿಸಲಾಗಿದೆ. ಈ ಪ್ರಯತ್ನಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಇದರ ಕುರಿತಾದಂತಹ ಒಂದು ವಿವರ ಈ ವರದಿಯಲ್ಲಿ. ನಮಸ್ತೆ, ಇವತ್ತು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಲ್ಲಿ ಇದ್ದೇವೆ. ಶಿಕ್ಷಕರು ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದು ಕಾಮನ್, ಆದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವ ವಿನೂತನ ಪ್ರಯತ್ನಕ್ಕೆ ಉಜಿರೆಯ ಎಸ್ಟಿಎಂ ಕಾಲೇಜಿನ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗ ಸಾಕ್ಷಿಯಾಗಿದೆ. ಹಾಗಾದರೆ ಈ ವಿನೂತನ ಪ್ರಯತ್ನ ಹೇಗೆ ನಡೆದಿದೆ ಅಂತ ನೋಡ್ಕೊಂಬರೋಣ. ಇದು ಬೆಳ್ತಂಗಡಿ ತಾಲೂಕಿನ ಮೇಲಂತಬೆಟ್ಟು ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಕಾಲೇಜ್. ವಿದ್ಯಾರ್ಥಿಗಳೇ ಶಿಕ್ಷಕರಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸುವ ಹೊಸ ಪ್ರಯತ್ನವೊಂದಕ್ಕೆ ಈ ಕಾಲೇಜು ಸಾಕ್ಷಿಯಾಗಿದೆ. ಅಂದಹಾಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸ್ತಿರುವುದು ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿಗಳು. ಇಎಲ್ಟಿ ಅಂದ್ರೆ ಪ್ರಾಕ್ಟಿಕಮ್ ಕಾರ್ಯಕ್ರಮದ ಭಾಗವಾಗಿ ಎಸ್ಡಿಎಂನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದಾರೆ. ನಾನು ಎಸ್ಡಿಎಂ PG ಕಾಲೇಜ್ ಇಂಗ್ಲಿಷ್ ಡಿಪಾರ್ಟ್ಮೆಂಟಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ಶಿವಾನಿ ಅಂತ. ಸೊ ನಾವು ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಳ್ತಂಗಡಿಗೆ ಬಂದಿದ್ದೇವೆ. ELT ಪ್ರಾಕ್ಟಿಕಮ್ ನಡೀತಾ ಇದೆ ನಮಗೆ. ಸೊ ಇಲ್ಲಿ ಇವರು ಕಾಲೇಜಿನವರು ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ. ಸೊ ನಮಗೆ ಒಂದೊಂದು ದಿನ ಒಂದೊಂದು ಡಿಪಾರ್ಟ್ಮೆಂಟ್ ಸಿಕ್ಕಿತ್ತು. ನನಗೆ ಫಸ್ಟ್ BCom ಸಿಕ್ಕಿತ್ತು ಮತ್ತು BA ಸಿಕ್ಕಿತ್ತು. ಸೊ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಫಸ್ಟ್ ಟೈಮ್ ನಾವು ಡಿಗ್ರಿ ಮಕ್ಕಳಿಗೆ ಪಾಠ ಮಾಡುವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತದೆ. ಪಾಠ ಕಲಿಯುವ ವಿದ್ಯಾರ್ಥಿಗಳು ಕಲಿಕೆಯ ಹಂತದಲ್ಲೇ ಶಿಕ್ಷಕರಾಗಿ ಅನುಭವ ಪಡೆದುಕೊಳ್ಳುವ ಉದ್ದೇಶದಿಂದ ಇಂತಹದ್ದೊಂದು ಯೋಜನೆಯನ್ನ ರೂಪಿಸಲಾಗಿದೆ. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಶ್ರಾವ್ಯ. ಫಸ್ಟ್ ಇಯರ್ MA ಇಂಗ್ಲಿಷ್ SDM PG ಸ್ಟೂಡೆಂಟ್ ಆಗಿದ್ದೀನಿ. ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಳ್ತಂಗಡಿಗೆ ELT ಪ್ರಾಕ್ಟಿಕಮಿಗೆ ಬಂದಿದ್ದೇವೆ. 3 ಕ್ಲಾಸ್ ಕೊಟ್ಟಿದ್ದಾರೆ, BCom BA BBA ಅಂತ. ಸೊ ಇದು ನಮ್ಮ 3 ದಿನದ ELT ಪ್ರಾಕ್ಟಿಕಮಲ್ಲಿ ಇದು ಕೊನೆ ದಿನ ಆಗಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ಸ್ಟೂಡೆಂಟ್ಸಿಂದ ಒಳ್ಳೆ ಒಪಿನಿಯನ್ ಸಿಕ್ಕಿದೆ. ಈ ಒಪಿನಿಯನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಫ್ಯೂಚರಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಟೀಚರ್ ಆಗಬೇಕಂತ ಆಸೆಯಲ್ಲಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ SDM ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಲೇಜ್ SDM. ಮತ್ತೆ ಈ ಕಾಲೇಜಲ್ಲಿ ಅವಕಾಶ ಕೊಟ್ಟಿದ್ದಕ್ಕೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಳ್ತಂಗಡಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರಾಕ್ಟಿಕಮ್ ಕಾರ್ಯಕ್ರಮಕ್ಕಾಗಿ ಒಂದು ವಾರ ಉಜಿರೆ ಸ್ನಾತಕೋತ್ತರ ಕೇಂದ್ರದ 7 ಜನ ವಿದ್ಯಾರ್ಥಿಗಳು ಮೇಲಂತಬೆಟ್ಟು ಸರ್ಕಾರಿ ಕಾಲೇಜಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ವಿಭಿನ್ನ ತರಗತಿಗಳಿಗೆ ಹೋಗಿ ಇಂಗ್ಲಿಷ್ ಭಾಷಾ ಬೋಧನೆಯನ್ನ ಮಾಡ್ತಿದ್ದಾರೆ. ಮಕ್ಕಳಿಗೆ ಕೂಡ ಬಹಳ ಉಪಯುಕ್ತವಾಗಿದೆ. ನಾನು ಫೀಡ್ಬ್ಯಾಕ್ ಕೂಡ ತಗೊಂಡಿದ್ದೇನೆ. ಹಾಗಿರುವಾಗ ಮಕ್ಕಳಿಗೆ ಅವರು ನೋವೆಲ್ ಪೋಯಟ್ರಿ ಮತ್ತು ಗ್ರಾಮರನ್ನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅವರದನ್ನು ಮಾಡಿರ್ತಾರೆ ಮತ್ತು ಅವರಿಂದ ಒಳ್ಳೆ ಅಭಿಪ್ರಾಯಗಳು ಕೂಡ ಬಂದಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ವಿಶ್ವನಾಥರು ಕೂಡ ಅವರ ಆತ್ಮೀಯರು. ಸೊ ಅವರ ಹತ್ರ ಕೂಡ ಈ ಬಗ್ಗೆ ನಾನು ಮಾತಾಡಿದಾಗ ಅವರು ಕೂಡ ನಮಗೊಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗಿರುವಾಗ ನಾನು ಮೊದಲಾಗಿ ಇಲ್ಲಿ ಬಂದು ನಮಗೆ ತರಗತಿಗಳನ್ನು ನಡೆಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಜಿರೆ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದ ಇಂಗ್ಲಿಷ್ ವಿಭಾಗ ತಮ್ಮ ವಿದ್ಯಾರ್ಥಿಗಳಿಗೆ ಥಿಯರಿಯೊಂದಿಗೆ ಪ್ರಯೋಗಾತ್ಮಕ ಅನುಭವ ಆಗಲಿ ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನ ರೂಪಿಸಿದ್ದು ಮೇಲಂತಬೆಟ್ಟು ಕಾಲೇಜು ಇದಕ್ಕೆ ಅನುವು ಮಾಡಿಕೊಟ್ಟಿದೆ. ಇವರು ತುಂಬಾ ಚೆನ್ನಾಗಿ ಕ್ಲಾಸ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಅನ್ಕೊಳ್ಳೋದು ಇವ್ರ ತರ ನಾನು ಸಹ ಮಾತಾಡ್ಬೇಕು ಅಂತ, ಬಟ್ ಅವರಷ್ಟು ಚೆನ್ನಾಗಿ ನಾವು ಮಾತಾಡಲ್ಲ, ಬಟ್ ಅರ್ಥ ಆಗುತ್ತೆ ಕ್ಲಾಸ್ ಎಲ್ಲ. ಅವರದ್ದು ಮಾತಾಡುವಂಥ ರೀತಿ ಆಗಿರ್ಬೋದು, ಅರ್ಥ ಮಾಡಿಸುವಂಥ ಸ್ಟೈಲ್ ಆಗಿರ್ಬೋದು ಎಲ್ಲ ಇಷ್ಟ ಆಗುತ್ತೆ. SDM ಕಾಲೇಜ್ನವರು ಸಖತ್ತಾಗಿ ಮಾಡ್ತಾರೆ ಅಂತ ನಂಗಂತೂ ತುಂಬಾ ಇಷ್ಟ ಆಯಿತು. ಸ್ನಾತಕೋತ್ತರ ವಿದ್ಯಾರ್ಥಿಗಳ ಬೋಧನಾ ಕೌಶಲ್ಯದಿಂದಾಗಿ ಪದವಿ ವಿದ್ಯಾರ್ಥಿಗಳಿಗೂ ಪ್ರಯೋಜನವಾಗಿದ್ದು ಅವರ ಆತ್ಮವಿಶ್ವಾಸ ಹೆಚ್ಚಿಸಿದೆ ಅನ್ನೋದು ವಿಶೇಷ. ಭವಿಷ್ಯದ ಶಿಕ್ಷಕರಾಗಲು ಸಜ್ಜಾಗಿರುವ ವಿದ್ಯಾರ್ಥಿಗಳು ಇಂದ ನೈಜ ತರಗತಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದರ ಮೂಲಕ ತಮ್ಮ ಕಲಿಕೆಯಲ್ಲಿ ಹೆಚ್ಚಿನ ಅನುಭವವನ್ನು ಪಡೆದುಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳ ವೃತ್ತಿ ಜೀವನಕ್ಕೆ ಅಡಿಪಾಯವಾಗಿದೆ ಉಜಿರೆಯ STM ಕಾಲೇಜಿನ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಾನು ಸುಜನಾ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಉಜಿರೆಯಲ್ಲಿ ಇದೇ ಮಾರ್ಚ್ 3ರಿಂದ 11ರವರೆಗೆ ಶ್ರೀ ಜನಾರ್ದನ ಸ್ವಾಮಿ ದೇವಳದ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಇಡೀ ಊರೇ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ಇದೀಗ ಭರದ ಸಿದ್ಧತೆಗಳು ಕೂಡ ನಡೀತಾ ಇವೆ. ಬನ್ನಿ ಈ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಕಣ್ತುಂಬಿಕೊಳ್ಳೋಣ.
ನಮಸ್ಕಾರ ವೀಕ್ಷಕರೇ, ನಾವೀಗ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಇದೇ ಮಾರ್ಚ್ 3ರಿಂದ 11ರವರೆಗೆ ದೇವಸ್ಥಾನದ ಬ್ರಹ್ಮ ಕಳಶೋತ್ಸವವು ಅದ್ದೂರಿಯಾಗಿ ನಡೆಯಲಿದೆ. ಹಾಗಾದರೆ ಇದರ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ತಿಳಿಯೋಣ ಬನ್ನಿ. ಇದೀಗ ನಮ್ಮ ಜೊತೆ ಬ್ರಹ್ಮ ಕಳಶೋತ್ಸವದ ಕಾರ್ಯದರ್ಶಿಗಳಾದ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ಹಾಗಾದರೆ ಬ್ರಹ್ಮ ಕಳಶೋತ್ಸವದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಓಂ ಶ್ರೀ ಜನಾರ್ದನಾಯ ನಮಃ. ಕೀರ್ತಿಶೇಷ ವಿಜಯರಾಘವ ಪಡ್ವಟ್ನೆಯರ ಕನಸನ್ನು ನನಸು ಮಾಡುವಲ್ಲಿ ಉಜಿರೆಯ ಭಕ್ತಾದಿಗಳು ಈಗ ಸಜ್ಜಾಗಿ ನಿಂತಿದ್ದಾರೆ. ಗೌರವಾನ್ವಿತ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಶ್ರೀ ಶರತ್ ಕೃಷ್ಣ ಪಡ್ವಟ್ನೆಯರ ನೇತೃತ್ವದಲ್ಲಿ ಇಡೀ ಉಜಿರೆ ಜನತೆ ಬ್ರಹ್ಮಕಲಶೋತ್ಸವವನ್ನು ಹಾಗೂ ರಾಜಗೋಪುರವನ್ನು ಅತ್ಯಂತ ಯಶಸ್ವಿಗೊಳಿಸಲು ತಾವೆಲ್ಲರೂ ಕಟಿಬದ್ಧರಾಗಿ ರಾತ್ರಿ ಹಗಲಿನ ದುಡಿತಾ ಇದ್ದೇವೆ. 12 ವರ್ಷದ ನಂತರ ನಡೆಯುವ ಈ ಬ್ರಹ್ಮ ಕಳಶೋತ್ಸವದಲ್ಲಿ ವಿಶೇಷತೆ ಏನಿದೆ ಸರ್? ದೇವರ ಸಾನ್ನಿಧ್ಯವನ್ನು ವೃದ್ಧಿಪಡಿಸುವಗೋಸ್ಕರ 12 ವರ್ಷಕ್ಕೊಂದು ಸಲ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಈ ಸಲದ ಬ್ರಹ್ಮಕಲಶೋತ್ಸವ ವಿಶೇಷವಾಗಿ ನಮಗೆ ನಮ್ಮ ವಿಜಯರಾಘವ ಪಡ್ವಟ್ನ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ. ಯಾಕೆಂದರೆ ಬಹಳ ದೊಡ್ಡ ಮೊತ್ತದ ವಿಜಯ ಗೋಪುರವು ಇವತ್ತು ತಲೆ ಎತ್ತಿ ನಿಂತಿದೆ. ಇದಕ್ಕೆ ಹಾಗೂ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಊರಿನ ಜನತೆ ಹಲವಾರು ರೀತಿಯಿಂದ ಸಹಕಾರವನ್ನು ನೀಡುತ್ತಾ ದೇವರ ಕೆಲಸವನ್ನು ಮಾಡುತ್ತಾ ಅವರವರ ಅಭಿವೃದ್ಧಿಯನ್ನು ಹೊಂದುತ್ತಿದ್ದಾರೆ. ಹಾಗೆ ಈ ಸಲ ಬ್ರಹ್ಮಕಲಶೋತ್ಸವದಲ್ಲಿ ವಿಜಯ ಗೋಪುರವು ಬಹಳ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಶ್ರೀ ದೇವರ ಅನುಗ್ರಹ ಆಶೀರ್ವಾದದಿಂದ ಊರ ಜನರ ಭಕ್ತರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ತಾವೆಲ್ಲರೂ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಬೇಕು, ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಲದ ಬ್ರಹ್ಮ ಕಳಶೋತ್ಸವದಲ್ಲಿ ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಸರ್? ಈ ಸಲ ಬ್ರಹ್ಮಕಲಶೋತ್ಸವದಲ್ಲಿ 3 ವೇದಿಕೆ ಇದೆ. ಒಂದು ಸುನಾದ ಭಜನಾ ಕುಟೀರ ಅಂತೇಳಿ, ಹಾಗೂ ಮತ್ತೊಂದು ಸುದರ್ಶನ ಸಭಾ ವೇದಿಕೆಯಲ್ಲಿ, ಹಾಗೂ ಇನ್ನೊಂದು ಶ್ರೀಕೃಷ್ಣಾನುಗ್ರಹ. ಹೀಗೆ 3 ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇದರಲ್ಲಿ ಸ್ಥಳೀಯವಾಗಿ ಎಲ್ಲ ಕಲಾವಿದರಿಗೆ ಅವಕಾಶ ಇದೆ. ಕೃಷ್ಣಾನುಗ್ರಹದಲ್ಲಿ ನಡೆಯುವಂಥ ಕೃಷ್ಣಾನುಗ್ರಹ ಸಭಾ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೂ ಸುದರ್ಶನ ವೇದಿಕೆಯಲ್ಲಿ ರಾಷ್ಟ್ರದ ಅನೇಕ ಕಲಾವಿದರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಉಜಿರೆ ಜನತೆಗೆ ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕೆ ನಾವೆಲ್ಲ ಬದ್ಧರಾಗಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸರ್, ಊರಿನ ಜನರ ಸಹಕಾರ ಯಾವ ರೀತಿಯಾಗಿದೆ? ತುಂಬ ವಿಶೇಷವಾಗಿ ಈ ಊರಿನ ಸಜ್ಜನತೆ ದಿವಸಾಗಲೂ ನಾವು ಮೊನ್ನೆವರೆಗೆ ಭಾಳ ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ ಶರತ್ ಕೃಷ್ಣ ಪಡ್ವಟ್ನೆಯರ ನೇತೃತ್ವದಲ್ಲಿ ನಾವು ಪ್ರತಿ ದಿವಸವೂ ಈ 1 ವರ್ಷದ ಹಿಂದೆ ಮನೆಗೆ ಸಂಪರ್ಕ ಮಾಡಿದ ಒಂದು ಫಲವಾಗಿ ಇವತ್ತು ಪ್ರತಿಯೊಂದು ಮನೆಯಿಂದಲೂ ಸಂಜೆ ಬಂದು ಶ್ರೀದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾತ್ರಿ ಹಗಲೆನ್ನದೇ ಶ್ರಮದಾನದ ಮೂಲಕ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾದಂಥ ಒಂದು ಖ್ಯಾತಿಯನ್ನು ಗಳಿಸಿದಂಥ ಒಂದು ನಮ್ಮ ಮನೆ ಸಂಪರ್ಕ, ಭಕ್ತರಿಗೂ ದೇವರಿಗೂ ಸಂಪರ್ಕವನ್ನು ನಮ್ಮ ಶರತ್ ಕೃಷ್ಣ ಪಡ್ವಟ್ನೆಯರ ನೇತೃತ್ವದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅವರು ಆ ಮನೆಗೆ ಅವರು ಬಡವರು, ಬಲ್ಲಿದರು, ಶ್ರೀಮಂತರು ಅಥವಾ ಬೇರೆ ಯಾರನ್ನು ಯಾವ ರೀತಿಯಲ್ಲಿ ಯಾವ ದೃಷ್ಟಿಯಿಂದ ನೋಡದೆ ಎಲ್ಲರೂ ನಮ್ಮವರೇ ಎಂಬ ಒಂದು ಒಳ್ಳೆಯ ದೃಷ್ಟಿಯಿಂದ ಎಲ್ಲರ ಮನೆಗೆ ಸಂಪರ್ಕ ಮಾಡೋದ್ರಿಂದ ಇವತ್ತು ನಮಗೆ ಇಷ್ಟು ದೊಡ್ಡ ಒಂದು ವಿಜಯ ಗೋಪುರ ತಲೆ ಎತ್ತಲಿಕ್ಕೆ, ವಿಜಯ ಗೋಪುರ ನಿರ್ಮಾಣ ಮಾಡಲಿಕ್ಕೆ ಊರಿನ ಭಕ್ತರ ಸಹಕಾರ ಮಾತ್ರ ಸಾಧ್ಯವಾಗಿದೆ. ಹಾಗೂ ನಮ್ಮ ಪ್ರಯತ್ನಕ್ಕೆ ಆ ದೇವರ ಅನುಗ್ರಹ ಇದ್ದರಿಂದ ಇಷ್ಟೊಂದು ಒಳ್ಳೆಯ ರೀತಿಯಿಂದ ಕೆಲಸ ನಡೀತಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಸಲದ ಬ್ರಹ್ಮ ಕಳಶೋತ್ಸವದಲ್ಲಿ ಎಷ್ಟು ಜನ ಭಾಗಿಯಾಗ್ಬೋದು ಅಂತ ನೀವು ಅಂದಾಜಿಸಿದ್ದೀರಾ? ನಮ್ಮ ನಿರೀಕ್ಷೆ ಸಾಧಾರಣ ಒಂದು ದಿವಸಕ್ಕೆ 10ರಿಂದ 15 ಸಾವಿರ, ಹಾಗೂ ಬ್ರಹ್ಮಕಲಶೋತ್ಸವ ದಿವಸ ಒಂದು 3 ರಿಂದ 5 ಲಕ್ಷ ಜನ ಸೇರುವ ಸಾಧ್ಯತೆ. ಒಟ್ಟಿಗೊಂದು 10 ಲಕ್ಷದ ಜನ ನಮ್ಮ ಈ ಬ್ರಹ್ಮಕಲಶೋತ್ಸವ ವೀಕ್ಷಿಸಲಿಕ್ಕಿದ್ದಾರೆ. ಹಾಗೂ ಈ ಸಲ ನಮ್ಮ ವಿಶೇಷತೆ ಅಂದರೆ ಶ್ರೀಯುತ ಲಕ್ಷ್ಮೀ ಮೋಹನ್ ಗ್ರೂಪ್ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾದಂಥ ಸಭಾ ವೇದಿಕೆ ಹಾಗೂ ಅನ್ನಛತ್ರ ನಿರ್ಮಾಣಗೊಳ್ಳುತ್ತಿದೆ. ಕೇವಲ ಈ ಅನ್ನಛತ್ರ ನೋಡಲಿಕ್ಕೆ 100 ಜನ ಎಲ್ಲೆಲ್ಲಂದಲೂ ಬೇರೆ ಕಡೆಗಳಿಂದ ಬರಲಿಕ್ಕಿದ್ದಾರೆ. ಇದೊಂದು ವಿಶೇಷವಾದಂಥ ಅನುಭವ. ಯಾಕೆಂತೇಳಿದ್ರೆ ಇಂಥ ಒಂದು ಬಹಳ ಭವ್ಯವಾದ ಒಂದು ಅನ್ನಛತ್ರ ನಿಮಗೆ ಎಲ್ಲಿಯೂ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಇದೊಂದು ಮಾದರಿ ಕಾರ್ಯಕ್ರಮ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಾಗ್ತಾ ಇದೆ.
ಸರ್ ಅಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಯಾವ ಥರ ಮಾಡಿದ್ದೀರಾ? ಈಗಾಗಲೇ ಪ್ರತಿಯೊಬ್ಬ ಸಮಿತಿ ಸದಸ್ಯರಿಗೂ ಅದರ ಜವಾಬ್ದಾರಿಯನ್ನು ಮಾನ್ಯ ಧನಿಗಳಾದ ಶರತ್ ಕೃಷ್ಣ ಅವರು ಹಂಚಿದ್ದಾರೆ. ಪ್ರತಿಯೊಬ್ಬರು ಅವರವರ ಸಮಿತಿಯವರು ಅವರವರ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾಕೆಂದರೆ ಎಲ್ಲಿಯೂ ಯಾರಿಗೂ ಯಾವುದೇ ವಿಷಯದಲ್ಲಿಯೂ ತೊಂದರೆ ಆಗದಂತೆ ಅದರ ಜವಾಬ್ದಾರಿ ತಗೊಳ್ಳಿಕ್ಕೆ ಆ ಸಮಿತಿಯವರು ಕಟಿಬದ್ಧರಾಗಿದ್ದಾರೆ. ಯಾಕೆಂದರೆ ಊಟದ ಪಾಕಶಾಲೆಯಲ್ಲಾಗಲಿ, ಅನ್ನದ ಕೌಂಟರ್ನಲ್ಲಿ ಬಳಸುವಂಥ ವ್ಯವಸ್ಥೆ ಆಗಲಿ ಅಥವಾ ಸಭಾ ವೇದಿಕೆಯಲ್ಲೇ ಆಗಲಿ ಎಲ್ಲ ನೇತೃತ್ವವನ್ನು ಆಯಾ ಸಮಿತಿಯವರು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ಯಾಕೆಂದರೆ ಈಗಾಗಲೇ ಪ್ರತಿಯೊಂದು ಸಮಿತಿಯ 2, 3, 4 ಸಮಿತಿ ಸಭೆಗಳು ನೆರವೇರಿ ಪೂರ್ವ ತಯಾರಿಯು ಬಹಳ ಅದ್ಧೂರಿಯಾಗಿ ಅದು ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದಂತೆ ನೆರವೇರಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಅಷ್ಟೊಂದು ಜನರು ಬರ್ತಾರೆ ಸರ್, ಅವ್ರ ಜನಸಂದಣಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ? ಈಗಾಗಲೇ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಅವರವರ ಸಮಿತಿಯವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಲ್ಲದೆ ಆರಕ್ಷಕ ಠಾಣೆಯವರು, ನಮ್ಮ SDM ಕಾಲೇಜಿನ NCC NSS ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಹೆಸರನ್ನು ಮಾನ್ಯ ಕಾರ್ಯದರ್ಶಿಗಳಿಂದ ಅನುಮತಿಯನ್ನು ಪಡೆದು, ಕಾಲೇಜಿಂದ ಅನುಮತಿ ಪಡೆದು ಇಲ್ಲಿ ಅವರು ನಮಗೆ ಸಂಪೂರ್ಣವಾದ ಸಹಕಾರ ನೀಡಲಿಕ್ಕೆ ಅವರು ನೀಡುವಂಥ ಭರವಸೆಯನ್ನು ನೀಡಿದ್ದಾರೆ. ನಮಗೆ ಯಾವಾಗ ಬೇಕಾದರೂ ಎಷ್ಟು ವಾಲಂಟಿಯರ್ಸ್ ಆಗಲಿ ಅಥವಾ ನಮ್ಮ ಯಾವುದೇ ವಿಷಯ, ಯಾವುದೇ ದೇವಸ್ಥಾನದ ಯಾವುದೇ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸುವ ಬಗ್ಗೆ ಮಾನ್ಯ ಕಾರ್ಯದರ್ಶಿಗಳಂತ ಡಾಕ್ಟರ್ ಸತೀಶ್ ಚಂದ್ರ ಹೆಸರವರು ನಮಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮಿಂದ ನಿಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಅನುಮತಿಯಂತೆ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮೊಂದಿಗೆ ಕೈ ಜೋಡಿಸಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಸಲದ ಬ್ರಹ್ಮ ಕಳಶೋತ್ಸವಕ್ಕೆ ನೀವೆಷ್ಟು ಉತ್ಸುಕರಾಗಿದ್ದೀರಾ ಸರ್? ಅದು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಾನು ಕಳೆದ 1 ವರ್ಷದಿಂದ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಬೆಳಗ್ಗೆಯಿಂದ ಸಂಜೆವರೆಗೆ, ಸಂಜೆ ರಾತ್ರಿ 8ರಿಂದ 10ರವರೆಗೆ ಸದಾ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನಗೆ ಯಾವುದೇ ರೀತಿಯಿಂದ ಯಾವುದೇ ಫಲಾಪೇಕ್ಷೆಯೂ ಸಹ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ದೇವರ ಸೇವೆಯನ್ನು ಮಾಡಿದರೆ ನಮಗೆ ದೇವರು ಖಂಡಿತ ಒಳ್ಳೆಯದನ್ನು ಮಾಡ್ತಾರೆ, ಹಾಗೂ ಮಾಡಿದ್ದಾರೆ. ಯಾಕೆಂದರೆ ನಾನು ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಪ್ರಯತ್ನ ಅದರೊಟ್ಟಿಗೆ ದೇವರ ಅನುಗ್ರಹ ಬೇಕು. ಆ ದೃಷ್ಟಿಯಿಂದ ನನಗೆ ತುಂಬ ದೇವರು ಒಳ್ಳೆಯದನ್ನು ಮಾಡಿದ್ದಾರೆ. ಇದು ನನಗೆ ಹೇಳಲಿಕ್ಕೆ ತುಂಬ ಸಂತೋಷವೂ ಆಗ್ತಾ ಇದೆ. ಈಗಾಗಲೇ ವಿವಿಧ ಕಮಿಟಿಗಳನ್ನು ತಯಾರು ಮಾಡ್ಕೊಂಡಿದ್ದೀರಾ. ಆ ಎಲ್ಲ ಕಮಿಟಿಗಳ ನಡುವೆ ಯಾವ ರೀತಿ ಸಹಕಾರ ಇದೆ, ಒಗ್ಗಟ್ಟು? ನಮ್ಮ ಸಮಿತಿಗಳು ತುಂಬ ಒಗ್ಗಟ್ಟಿದೆ. ಯಾಕೆಂದರೆ ಒಂದಕ್ಕೊಂದು ಅದು ಜೋಡಣೆ ಮಾಡುವಂಥ ಸಮಿತಿಗಳು. ಯಾಕೆಂತ ಹೇಳಿದರೆ ಚಪ್ಪರ ಸಮಿತಿಯವರಾಗಲಿ ಅಥವಾ ಪಾಕಶಾಲೆಯವರಾಗಲಿ, ಉಗ್ರಾಣ ಸಮಿತಿಯವರಾಗಲಿ, ವೇದಿಕೆ ಸಮಿತಿಯಾಗಲಿ ಅಥವಾ ಚಪ್ಪರ ನಿರ್ಮಾಣ ಸಮಿತಿ, ಹಾಗೆ ಇನ್ನು ಬೇರೆ ಬೇರೆ ಸಮಿತಿಗಳು ಒಂದು 15ರಿಂದ 20 ಸಮಿತಿಗಳು ನಮ್ಮೊಂದಿಗಿದೆ. ಆ 20 ಸಮಿತಿಗಳು ಒಂದಕ್ಕೊಂದು ಸಮನ್ವಯ ರೀತಿಯಾಗಿ ಒಂದಕ್ಕೊಂದು ಜೋಡಿಸಿಕೊಂಡು ಕೆಲಸವನ್ನು, ನಮ್ಮ ಕೆಲಸ ದೇವರ ಕೆಲಸ ಎಂಬ ದೃಷ್ಟಿಯಿಂದ ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಯಾವ ಹಂತದಲ್ಲಿದೆ ಸರ್? ದೇವರ ದಯೆಯಿಂದ ದೇವಸ್ಥಾನದ ಪುನರ್ನಿರ್ಮಾಣ ಹಾಗೂ ವಿವಿಧ ಕೆಲಸಗಳು ದೇವರ ಅನುಗ್ರಹದಿಂದ ರಾತ್ರಿ ಹಗಲಲ್ಲಿ ಬಹಳ ಅಚ್ಚುಕಟ್ಟಾಗಿ, ಬಹಳ ಶಿಸ್ತಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಡೀತಾ ಇದೆ. ಯಾಕೆಂತೇಳಿದರೆ ಈಗಾಗಲೇ ರಾಜಗೋಪುರ ಬಹಳ ಚಂದವಾಗಿ ಮೂಡಿ ಬಂದಿದೆ. ಹಾಗೂ ಕಲ್ಲು ಹಾಸುವಂಥ ದೇವಸ್ಥಾನದ ಪೌಳ್ಯ ಕೆಲಸಗಳು, ಶಿಲಾಮಯ ಕೆಲಸಗಳು ಬಹಳ ದೇವರ ಒಂದು ಸಹಕಾರದಿಂದ, ಊರಿನವರ ಜನತೆಯ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ಈಗಾಗಲೇ 80% ಕೆಲಸ ಆಗಿದೆ. ಇನ್ನೊಂದು 10-20% ಕೆಲಸ ವಿದಿನ್ 2 ದಿವಸದಲ್ಲಿ ಆ ಕೆಲಸ ಕಾರ್ಯಗಳು ನೆರವೇರ್ತದೆ. ಯಾಕೆಂದರೆ ಲಕ್ಷ್ಮೀ ಭವನರು ಒಂದು ಕೆಲಸವನ್ನು ಮಾಡುವಾಗ ಅದಕ್ಕೆ ಒಂದು ದಿನವನ್ನು ಫಿಕ್ಸ್ ಮಾಡಿ ಇಷ್ಟು ದಿವಸದೊಳಗೆ ಇಷ್ಟು ಕೆಲಸ ಆಗಲೇಬೇಕೆಂಬ ಹಠದಿಂದ ಹಿಡಿದು ರಾತ್ರಿ ಹಗಲೆನ್ನದೆ ಅವರ 100 ಶ್ರಮದಾನ 100 ಜನ ಅವರ ಸೇವಕರು, ಕರಸೇವಕರು ಇಲ್ಲಿ ಕೆಲಸವನ್ನು ಮಾಡಿದ್ರಿಂದ ಒಂದು ಹಂತಕ್ಕೆ ಕೆಲಸ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಕೆಲವು ಕೆಲಸಗಳು ಬಾಕಿ ಇದೆ. ಅದು ಕೇವಲ ಇನ್ನು 2 ದಿವಸಗಳಲ್ಲಿ ಆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಆಗಿ ದೇವಸ್ಥಾನವು ಬ್ರಹ್ಮಕಲಶ ಸಜ್ಜಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಬ್ರಹ್ಮ ಕಳಶೋತ್ಸವದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಹಾಗಾದರೆ ನೀವು ಕೂಡ ಈ ಬ್ರಹ್ಮ ಕಳಶೋತ್ಸವದಲ್ಲಿ ಸಂಭ್ರಮದಿಂದ ಭಾಗಿಯಾಗಿ. ಕ್ಯಾಮ್ರಾ ಪರ್ಸನ್ ಶ್ರುತನ್ ಜೊತೆ ನಾನು ಪೂಜಾ ಲಟ್ಟಿ, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside.
when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಮತ್ತೆ ಸ್ವಾಗತ. ವಿಮಾನಗಳು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗೋದನ್ನ ನೀವೆಲ್ಲ ನೋಡಿದ್ದೀರಾ. ಆದ್ರೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರುವ ವಿಮಾನ ಮೊರಾನ್ ಹೈವೇನಲ್ಲಿ ಲ್ಯಾಂಡ್ ಆಗಿದೆ. ಅದು ಯಾಕೆ ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ. ಆಪತ್ಕಾಲದಲ್ಲಿ ವಿಮಾನ ಲ್ಯಾಂಡ್ ಮಾಡಬಹುದಾದ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಿಸಿ ಭಾರತ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಈಶಾನ್ಯ ಭಾರತದಲ್ಲಿ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಸಿದ್ಧಗೊಂಡಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾಯುಪಡೆಯ C-135 ವಿಮಾನದಲ್ಲಿ ಈ ಹೆದ್ದಾರಿ ರನ್ವೇನಲ್ಲಿ ಇಳಿಯುವ ಮೂಲಕ ಈ ವ್ಯವಸ್ಥೆಗೆ ಚಾಲನೆ ನೀಡಲಾಗಿದೆ.
ಬದಲಾಗುತ್ತಿರುವ ಜಾಗತಿಕ ಯುದ್ಧ ಸನ್ನಿವೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಭಾರತದ ವಾಯುಪಡೆ ಈ ರೀತಿಯ ಸ್ಟ್ರಾಟಜಿಕ್ ಮಲ್ಟಿಫಂಕ್ಷನಲ್ ರನ್ವೇಗಳನ್ನ ನಿರ್ಮಾಣ ಮಾಡುತ್ತಿದೆ. ಇದರ ಭಾಗವಾಗಿ ಅಸ್ಸಾಂ ದಿಬ್ರುಗಢ್ ಜಿಲ್ಲೆಯ ಮೊರಾನ್ ಪ್ರದೇಶದಲ್ಲಿ 4.2 ಕಿಲೋಮೀಟರ್ ಉದ್ದದ ರನ್ವೇ ಲ್ಯಾಂಡಿಂಗ್ ಫೆಸಿಲಿಟಿ ಲೋಕಾರ್ಪಣೆಗೊಂಡಿದೆ. ಯುದ್ಧ ಮತ್ತು ಪ್ರಾಕೃತಿಕ ವಿಕೋಪದಂತಹ ಸನ್ನಿವೇಶಗಳಲ್ಲಿ ಈ ಹೆದ್ದಾರಿ ರನ್ವೇಗಳನ್ನ ಬಳಸಿಕೊಳ್ಳಬಹುದು. ಯುದ್ಧ ವಿಮಾನ ಹಾಗೂ ಸರಕು ಸಾಗಾಟದ ವಿಮಾನಗಳನ್ನ ತ್ವರಿತವಾಗಿ ಇಲ್ಲಿ ಲ್ಯಾಂಡ್ ಮಾಡಬಹುದು. ಚೀನಾ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ನೊಂದಿಗೆ ಗಡಿ ಹಂಚಿಕೊಳ್ಳುವ ಈಶಾನ್ಯ ರಾಜ್ಯಗಳಲ್ಲೇ ಈ ರೀತಿಯ ವ್ಯವಸ್ಥೆ ನಿರ್ಮಿಸಿ ಭಾರತ ತನ್ನ ದೂರಗಾಮಿ ಚಿಂತನೆಯನ್ನ ಪ್ರಚುರಪಡಿಸಿದೆ. ದೇಶದಲ್ಲಿ ಇಂತಹ 28 ELF ನಿರ್ಮಾಣ ಮಾಡುವ ಯೋಜನೆ ರೂಪಿಸಿದ್ದು, ರಾಜಸ್ಥಾನದ ಬರ್ಮೇರ್ನಲ್ಲಿ ಮೊದಲನೆಯ ಹೆದ್ದಾರಿ ರನ್ವೇ ಸಿದ್ಧವಾಗಿತ್ತು. ದೇಶದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ತರುಣ್, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday.
ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಮತ್ತೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಉಜಿರೆಯ ಎಸ್ಡಿಎಂ ಕಾಲೇಜಿನ ಇಂದ್ರಪ್ರಸ್ಥ ಸಭಾಂಗಣದಲ್ಲಿ ಫೆಬ್ರವರಿ 6ರಂದು ಪದವಿ ಪ್ರದಾನ ಸಮಾರಂಭ ನಡೆಯಿತು. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಕರ್ನಾಟಕ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಹಾಗೂ ಡಾಕ್ಟರ್ ಕೆಆರ್ ಕವಿತಾ ಉಪಸ್ಥಿತರಿದ್ದರು. ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ಫೆಬ್ರವರಿ 9 ಮತ್ತು 10ರಂದು ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ವಿಭಾಗದಿಂದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು. ಗ್ರಾಮೀಣ ಜೀವನೋಪಾಯ ಮತ್ತು ಸುಸ್ಥಿರತೆ ಜಾಗತಿಕ ದೃಷ್ಟಿಕೋನ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ನಡೆಯಿತು. ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಮೆರಿಕ, ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶಗಳ ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸವನ್ನ ನೀಡಿದರು. 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಭಾಗವಹಿಸಿದ್ರು. ಉಜಿರೆಯ ಎಸ್ಡಿಎಂ ಕಾಲೇಜಿನ ಧೀಮಂತ್ ಹಾಗೂ ಧೀಮಹಿ ವಸತಿ ನಿಲಯಗಳ ದಿವ್ಯಾನ್ನ ಮೆಸ್ನಲ್ಲಿ ಮಾಸಿಕ ಉಪನ್ಯಾಸ ಕಾರ್ಯಕ್ರಮವನ್ನು ಫೆಬ್ರವರಿ 17ರಂದು ಏರ್ಪಡಿಸಲಾಗಿತ್ತು. ಕೌಟುಂಬಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಸಮತೋಲನ ವಿಷಯದ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಅಶ್ವಿತ್ ಜೈನ್ ಮಾತನಾಡಿದರು. ಧರ್ಮಸ್ಥಳದ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು ಫೆಬ್ರವರಿ 12ರಂದು ಅರಸಿನಮಕ್ಕಿ ಗ್ರಾಮದ ಜಯಶ್ರೀ ಅವರಿಗೆ ವಾತ್ಸಲ್ಯ ಮನೆಯನ್ನ ಹಸ್ತಾಂತರಿಸಿದರು. ಅವಶ್ಯಕ ಮೂಲಭೂತ ಸೌಲಭ್ಯಗಳನ್ನು ನೀಡಿ ಶುಭ ಹಾರೈಸಿದರು. ಜ್ಞಾನ ವಿಕಾಸ ವಿಭಾಗದ ನಿರ್ದೇಶಕ ವಿಠಲ್ ಪೂಜಾರಿ, ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ದಿನೇಶ್ ಪೂಜಾರಿ, ಯೋಜನಾಧಿಕಾರಿ ಯಶೋಧರ್ ಮುಂತಾದವರು ಉಪಸ್ಥಿತರಿದ್ದರು. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಫೆಬ್ರವರಿ 15-16ರಂದು ಅಹೋರಾತ್ರಿ ಶಿವಪಂಚಾಕ್ಷರಿ ಪಠಣಕ್ಕೆ ಚಾಲನೆ ನೀಡಿದರು. ಶಿವರಾತ್ರಿ ಸಂದರ್ಭದಲ್ಲಿ 70,000ಕ್ಕೂ ಅಧಿಕ ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಊರಿನ ನಾಗರಿಕರು ಕೂಡ ಸಹಕರಿಸಿದ್ರು. 1,75,000 ಭಕ್ತರಿಗೆ ಅನ್ನದಾಸೋಹ ಸೇವೆ ನಡೆಯಿತು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.